ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 981 ಪಾಯಿಂಟ್ಸ್ ಡೌನ್ ಆಗಿ 59,845ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 320 ಪಾಯಿಂಟ್ಸ್ ಡೌನ್ ಆಗಿ 17,806ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 740 ಪಾಯಿಂಟ್ಸ್ ಡೌನ್ ಆಗಿ 41,668ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 3.34% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 4.33% ಕರೆಕ್ಟ್ ಆಗಿದೆ. ಇವತ್ತು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಎಫ್ಐಸು 706 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 3,398 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತು ನಮ್ಮಲ್ಲಿ ತುಂಬ ಜನಕ್ಕೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್, ಏನಕ್ಕೆ ಮಾರ್ಕೆಟ್ ಇಷ್ಟೊಂದು ಇವತ್ತು ಫಾಲ್ ಆಗಿದೆ ಅಂತ. ಫ್ರೆಂಡ್ಸ್, ಇದರ ಬಗ್ಗೆ ಡೀಟೇಲಾಗಿ ಆಮೇಲೆ ಮಾತಾಡ್ಕೊಳ್ಳೋಣ. ಬಟ್ ಇದರ ಬಗ್ಗೆ ಸಿಂಪಲಾಗಿ ಆನ್ಸರ್ ಮಾಡಬೇಕಂದ್ರೆ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಆಲ್ರೆಡಿ ವೀಕ್ನೆಸ್ ಇದೆ. ಇನ್ಫ್ಲೇಷನ್ ಮೇಲೆ ನಾವು ಫೋಕಸ್ ಮಾಡ್ತೀವಿ ಅನ್ನೋ ಥರ US ಫೆಡ್ ಅವರು RBI ಗವರ್ನರ್ ಅವರು ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸು ಪ್ರೀವಿಯಸ್ಲಿ ಇರುವಂಥ ಪ್ರಾಫಿಟ್ ಬುಕ್ಕಿಂಗ್ಗೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಆ್ಯಡ್ ಮಾಡ್ತಾ ಇರೋದು ಈಗ ಹೊಸದಾಗಿ ಚೈನಾ ರಿಲೇಟೆಡ್ ಕಾಣಿಸ್ತಾರೆ ಅಂತ ಅನ್ಸರ್ಟನಿಟಿಗೆ ಇಂಡಿಯನ್ ಗೌರ್ಮೆಂಟ್ ಅವರು ರಿಯಾಕ್ಟ್ ಆಗ್ತಾ, ಪ್ರೀವಿಯಸ್ಲಿ ಚೈನಾದಲ್ಲಿ ಅನ್ಸರ್ಟನಿಟಿ ಇದ್ದಾಗ ಗೌರ್ಮೆಂಟ್ ಅವರಂತೂ ಈ ಥರ ರೆಸ್ಪಾಂಡ್ ಆಗಲಿಲ್ಲ. ಆದರೆ ಈಗ ರೆಸ್ಪಾಂಡ್ ಆಗ್ತಾ ಇಂಟರ್ನ್ಯಾಷನಲ್ ಏರ್ ಟ್ರಾವೆಲ್ ಮಾಡೋವರಲ್ಲಿ ರ್ಯಾಂಡಮ್ ಆಗಿ 2% ಪೀಪಲ್ ನಾವು ಟೆಸ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡ್ತಾ ಇರೋದು. ಆ್ಯಂಡ್ ಡೇ ಬಿಫೋರ್ ಎಸ್ಟರ್ಡೇ ವಿಡಿಯೋದಲ್ಲಿ ನಾವು ಮಾತಾಡ್ಕೊಂಡು ಹಾಗೆ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ಗೆ ಆ್ಯಂಡ್ ಹೆಲ್ತ್ ಮಿನಿಸ್ಟ್ರಿ ಅವರು ಅಲರ್ಟ್ನ ಕೊಡ್ತಾ ಇರೋದು, ಹುಷಾರಾಗಿರಿ ಅಂತ ಗೌರ್ಮೆಂಟ್ ಸೈಡಿಂದ ಈ ಥರ ಅಲರ್ಟ್ಸ್ ಬರ್ತಾ ಇರೋದು ಓವರಾಲ್ ಈಕ್ವಿಟಿ ಮಾರ್ಕೆಟ್ನ ಡೌನ್ ಮಾಡ್ತಿದೆ. ಪರ್ಟಿಕ್ಯುಲರ್ ಆಗಿ ವೈರಸ್ ರಿಲೇಟೆಡಾಗಿ ಮಾರ್ಕೆಟ್ನ ಜಾಸ್ತಿ ಫಾಲ್ ಕಾಣಿಸ್ತಾ ಇದೆ ಅಂತ ಹೇಳಬೇಕಂದ್ರೆ ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದಿ ಸ್ಟಾಕ್ಸಲ್ಲಿ ಯಾವುದಾದ್ರೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆಯಾ ಅಂದರೆ, ಸ್ವಲ್ಪ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದೆಯಾ ಅಂದರೆ ಅದು ಇದರ ಹೆಲ್ತ್ ಕೇರ್ ಸ್ಟಾಕ್ಸ್ ಆಗಿರಬೇಕು, ಲೈಕ್ ಫಾರ್ಮಾ ಸ್ಪೇಸು, ಹಾಸ್ಪಿಟಲ್ಸ್, ಇದರ ರಿಲೇಟೆಡ್ ಆಗಿರೋಂಥ ಸ್ಟಾಕ್ಸೇ ಅಟ್ಲೀಸ್ಟ್ ನ್ಯೂಟ್ರಲ್ ಟು ಪಾಸಿಟಿವ್ನಲ್ಲಿ ಮೂವ್ಮೆಂಟ್ ಕಾಣಿಸಿದೆ. ಆ್ಯಂಡ್ ಸಮ್ ಡಯಾಗ್ನೋಸ್ ಸ್ಟಾಕ್ಸಲ್ಲಿನೂ ಇವತ್ತು ನಮಗೆ ಸ್ಟೆಬಿಲಿಟಿ ಕಾಣಿಸಿದೆ. API ತಯಾರು ಮಾಡೋಂಥವ್ರಾದ್ರು, ಫಾರ್ಮಾ ಇಂಡಸ್ಟ್ರಿಯಲ್ಲಿ ಇರುವಂಥವ್ರಾದ್ರು, ಡಯಾಗ್ನೋಸ್ಟಿಕ್ ಸೆಗ್ಮೆಂಟಲ್ಲಿ ಇರುವಂಥವ್ರಾದ್ರು, ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಇರುವಂಥವ್ರು, ಈ ಸ್ಟಾಕ್ಸಲ್ಲಿ ಮಾತ್ರ ಅಟ್ಲೀಸ್ಟ್ ಪಾಸಿಟಿವ್ ಟು ನ್ಯೂಟ್ರಲ್ ಟು ನಮ್ಮ ಮೂಮೆಂಟಮ್ ಕಾಣಿಸಿದೆ. ರೆಸ್ಟ್ ಆಫ್ ದಿ ಸ್ಪೇಸ್ ಎಲ್ಲನೂ ನಮಗೆ ಇವತ್ತು ಪರ್ಟಿಕ್ಯುಲರ್ ಆಗಿ ತುಂಬ ಟೈಮ್ ಬ್ಯಾಕಿಂದನೂ ಭಾರಿ ಮೊತ್ತದಲ್ಲಿ ರ್ಯಾಲಿ ಆಗಿರೋಂಥ ಸ್ಟಾಕ್ಸು, ಲೈಕ್ ಡಿಫೆನ್ಸ್ ಸ್ಟಾಕ್ಸ್ ಆದರೂ, ರೈಲ್ವೆ ಸ್ಟಾಕ್ಸ್ ಆದರೂ, ಇದರಲ್ಲಿ ನಮಗೆ ಬಿಗ್ ವೇನಲ್ಲಿ ಕರೆಕ್ಷನ್ ಅಂತೂ ಕಾಣಿಸಿದೆ. ಆ್ಯಂಡ್ ಇನ್ನೇನಾದರೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆಯಾ ಅಂತ ಮಾರ್ಕೆಟಲ್ಲಿ ಇದೆಯಾ ಅಂದರೆ, ಗ್ಲೋಬಲ್ ಆಗಿ ಮಾತಾಡಿಕೊಂಡ್ರೆ ಜಪಾನ್ಗೆ ಸಂಬಂಧಿಸಿರುವ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಅದು 3.7 ಆಗಿ ಕ್ರಿಯೇಟ್ ಆಗಿದೆ. ಇದು ಲಾಸ್ಟ್ 40 ಇಯರ್ಸಲ್ಲೇ ಹೈಯೆಸ್ಟ್ ನಂಬರ್. ಯಾವಾಗಲೂ ಇಲ್ದಿರೋ ಥರ ಇನ್ಫ್ಲೇಷನ್ ಬೇರೆ ಕಂಟ್ರೀಸಲ್ಲಿ ಹಿಟ್ ಮಾಡ್ತಾ ಇರೋದು. ಆ್ಯಂಡ್ ಇದಕ್ಕೆ ಪ್ಯಾರಲಲ್ ಆಗಿ US ಸಂಬಂಧಿಸಿರುವ ಜಾಬ್ಲೆಸ್ ಕ್ಲೈಮ್ಸನು ಆ್ಯಂಡ್ GDP ಎಸ್ಟಿಮೇಟ್ಸು ಮಾರ್ಕೆಟ್ನ ಎಸ್ಟಿಮೇಟ್ನ ಬೀಟ್ ಮಾಡ್ತಾ ಬರ್ತಿವೆ. ಇವೆಲ್ಲ ಏನು ಹೇಳ್ತಿದೆ ಅಂದರೆ, US ಸಂಬಂಧಿಸಿರುವ ಡೇಟಾ ಈವನ್ ಬಡ್ಡಿ ರೇಟ್ಗಳು ಈ ಥರ ಜಾಸ್ತಿ ಮಾಡ್ತಾ ಇದ್ರೂ ಎಕಾನಮಿ ಇಂಪ್ಯಾಕ್ಟ್ ಆಗ್ತಿಲ್ಲ. ಅದರಿಂದ ಫೆಡ್ ಅವರು ಇನ್ನೂ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇನ್ನು ಸ್ವಲ್ಪ ಪಂಚಸ್ಸು US ಎಕಾನಮಿಗೆ ಕೊಡ್ತಿದ್ರು US ಎಕಾನಮಿನಲ್ಲಿ ರಿಸೆಷನ್ ಈಸಿಯಾಗಿ ಬರಲ್ಲ ಅಂತ, US ಎಕಾನಮಿ ಸ್ಟೇಬಲ್ ಆಗಿರತ್ತೆ ಅನ್ನೋ ಥರ ಒಂದು ಡೇಟಾ ಪಾಯಿಂಟ್ಸು ಎಸ್ಟಿಮೇಟ್ಸ್ ಬರ್ತಾ ಇರೋದು ಇನ್ನು ಸ್ವಲ್ಪ ಕಂಫರ್ಟಬಲ್ ಆಗಿ US ಫೆಡ್ ಅವರು ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡ್ಬೋದು ಅಂತ ಒಂದು ಎಸ್ಟಿಮೇಟ್ಸನ್ನು ನಿನ್ನೆ US ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡಿವೆ. ನಾವು ಗಮನಿಸಿದ್ರೆ S&P 500 ನಿನ್ನೆ 3% ಹತ್ರ ಡೌನ್ ಆಗಿದೆ. ಆ್ಯಂಡ್ ನ್ಯಾಸ್ಡ್ಯಾಕು 4%ವರೆಗೂ ಕರೆಕ್ಟ್ ಆಗಿದೆ. ಆ್ಯಂಡ್ ಮತ್ತೆ ಓವರಾಲ್ ಆಗಿ ಇಂಟರ್ಡೇ ಸೆಷನಲ್ಲಿ ಅವೆಲ್ಲನೂ ರಿಕವರಿ ಆಗ್ತಾ ಆಫ್ ದಿ ಲಾಸಸ್ನ ರಿಕವರಿ ಆಗ್ತಿದ್ರು ಒಂದು ಟೈಮು ಟೆಸ್ಲಾ ಗ್ರೋತ್ ಸ್ಟೋರಿ ರಿಲೇಟೆಡ್ ಆಗಿ US ಮಾರ್ಕೆಟ್ಸ್ ಎಲ್ಲನೂ ಬಜ್ ನಮಗೆ ನಡೆದಿತ್ತಲ್ವಾ, ಆ ಎಂಟೈರ್ ಬಜ್ಜೆಲ್ಲ ಈಗ ವ್ಯಾನಿಷ್ ಆಗ್ತಾ ಲಾಸ್ಟ್ 1 ಇಯರ್ನಲ್ಲೇ ಟೆಸ್ಲಾ ಸ್ಟಾಕು ನಿಯರ್ಲಿ 70%ವರೆಗೂ ಕರೆಕ್ಟ್ ಆಗ್ತಾ ಇರೋದು. ಮೀನ್ಸ್ 65 to 70% ಹತ್ರ ಸ್ಟಾಕ್ ಪ್ರೈಸ್ ಫಾಲ್ ಆಗ್ತಾ ಇರೋದು. ಇನ್ನೂ ಆ ಸ್ಟಾಕಲ್ಲಿ ನಿಯರ್ಲಿ 10% ಹತ್ರ ಕರೆಕ್ಷನ್ ನಿನ್ನೆ ಟ್ರೇಡಿಂಗ್ ಸೆಷನ್ನಲ್ಲಿ ಕಾಣಿಸ್ತಾ ಇರೋದು. ನಿನ್ನೆ ನ್ಯಾಸ್ಡಾಕ್ ಫಾಲು 4% ಫಾಲ್ಗೆ ಇಂಪಾರ್ಟೆಂಟ್ ರೀಸನ್ ಕಾಣಿಸ್ತಾ ಇದೆ. ಆ್ಯಂಡ್ ಈವನ್ ನಿನ್ನೆ US ಮಾರ್ಕೆಟ್ಸು ರಿಕವರಿ ಆಗಿದೆ. ಬಟ್ ಓವರಾಲ್ ಕ್ಲೋಸಿಂಗ್ ಪರವಾಗಿ ನೋಡಿದ್ರೆ ಬಿಗ್ ಫಾಲ್ ನಮಗೆ US ಮಾರ್ಕೆಟ್ಸಲ್ಲಿ, ಏಷ್ಯನ್ ಮಾರ್ಕೆಟ್ಸಲ್ಲಿ, ರೆಸ್ಟ್ ಆಫ್ ದಿ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಎಲ್ಲದರಲ್ಲೂ ಸಿಮಿಲರ್ ಟೈಪ್ ಆಫ್ ಫಾಲೇ ಕಾಣಿಸ್ತಾ ಇದೆ. ಆ್ಯಂಡ್ ಫ್ರೆಂಡ್ಸ್, ಪರ್ಸ್ನಲಿ ನನ್ನ ಒಪಿನಿಯನ್, ಈಗ ಮಾರ್ಕೆಟ್ ಈ ಥರ ಫಾಲ್ ಆಗ್ತಿದೆಯಲ್ಲ, ಇದಕ್ಕೆ ಬೇಸ್ ಆರ್ ಕಾಂಕ್ರೀಟ್ ರೀಸನ್ ಈ ವೈರಸ್ ರಿಲೇಟೆಡ್ ಬರ್ತಿರೋಂಥ ಇಂಪ್ಯಾಕ್ಟ್ ಅಂತ ನಾನು ಅನ್ಕೊತಿಲ್ಲ. ಬಿಕಾಸ್ ಆಲ್ರೆಡಿ ಈ ವೈರಸ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ನ ನಾವು ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟಲ್ಲಿ ಕೇಳಿದ್ದೀವಿ. ಮತ್ತು ಸ್ಟಾರ್ಟಿಂಗಲ್ಲಿ ನಾವು ಅಂದ್ಕೊಂಡಿದ್ದೆ ಅಲ್ವಾ, ಡಯಾಗ್ನೋಸ್ ಸ್ಟಾಕ್ಸ್ ಬೆಳೀತಿದೆ, API ತಯಾರು ಮಾಡುವಂಥ ಸ್ಟಾಕ್ಸು ಬೆಳೀತಿದೆ, ಫಾರ್ಮಾ ಸ್ಟಾಕ್ಸ್ ಬೆಳೀತಿವೆ, ಅಟ್ಲೀಸ್ಟ್ ಅವು ಪಾಸಿಟಿವ್ ಟು ನ್ಯೂಟ್ರಲಲ್ಲಿ ಇದೆ, ಮಿಕ್ಕಿರೋ ಸ್ಟಾಕ್ಸ್ ಎಲ್ಲ ಫಾಲ್ ಆಗ್ತಿದೆ. ಅಂದರೆ ಇದು ವೈರಸ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟೇ ಅಂತ ಅನ್ಕೋಬೇಕಲ್ವಾ. ಅಂದರೆ ಈ ಇಂಪ್ಯಾಕ್ಟು ಪ್ರೆಸೆಂಟ್ ಇದೆಯೇನೋ, ಬಟ್ ತುಂಬ ಟೈಮ್ ಬ್ಯಾಕಿಂದನೂ US ಮಾರ್ಕೆಟ್ಸು ಕರೆಕ್ಟ್ ಆಗ್ತಾನೇ ಇದೆ. ಆ್ಯಂಡ್ ರೀಸೆಂಟಾಗಿ US ಫೆಡ್ ಚೇರ್ಮನ್ ಮಾಡಿರೋಂಥ ಕಮೆಂಟ್ಸು ಆ್ಯಂಡ್ RBI ಗವರ್ನರ್ ಮಾಡಿರೋಂಥ ಕಮೆಂಟ್ಸು, ಪರ್ಟಿಕ್ಯುಲರ್ ಆಗಿ ನಿನ್ನೆ ವಿಡಿಯೋದಲ್ಲಿ ನಾವು ಅಂದ್ಕೊಂಡಿದ್ವಲ್ವಾ, RBI ಗವರ್ನರ್ ಮಾಡಿರೋಂಥ ಕಮೆಂಟ್ಸ್ ಇವೆರಡೂ ಅಪ್ಕಮಿಂಗ್ ಟೈಮ್ಸಲ್ಲಿ ಇವರು ಬಡ್ಡಿ ರೇಟ್ಗಳು ಅಷ್ಟೊಂದು ಈಸಿಯಾಗಿ ಕೂಲ್ ಆಫ್ ಮಾಡಲ್ಲ, ಅಪ್ಕಮಿಂಗ್ ಟೈಮ್ಸಲ್ಲೂ ಇವರು ಗ್ರ್ಯಾಜುವಲ್ ಆಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೇನೋ ಅಂತ ಅನ್ಸರ್ಟನಿಟಿ ಓವರಾಲ್ ಮಾರ್ಕೆಟ್ ಒಂದು ಸೆಂಟಿಮೆಂಟ್ನ ನೆಗೆಟಿವ್ ಆಗಿ ಟರ್ನ್ ಮಾಡ್ದಂಗಿದೆ.
ಇದಕ್ಕೆ ಅಡಿಷನ್ ಆಗಿ ಈಗ ಬರ್ತಿರೋಂಥ ವೈರಸ್ ಅಪ್ಡೇಟ್ಸು ಇನ್ನು ಸ್ವಲ್ಪ ಮಾರ್ಕೆಟ್ನ ಸೆಲ್ಲಿಂಗ್ ಸೈಡ್ಗೆ ತಗೊಂಡು ಹೋಗ್ತಾ ಇರಬೇಕು. ಆದರೆ ಓನ್ಲಿ ರೀಸನ್ ವೈರಸ್ ರಿಲೇಟೆಡ್ ಬರ್ತಿರೋಂಥ ಇಂಪ್ಯಾಕ್ಟ್ ಅಂತೂ ಅಲ್ಲ. ಬಿಕಾಸ್ ಮಾರ್ಕೆಟ್ ಒಂದೇ ರೀಸನಿಂದ ತುಂಬ ಸಲ ಇಷ್ಟೊಂದು ರಿಯಾಕ್ಟ್ ಆಗಲ್ಲ. ಫಸ್ಟ್ ಟೈಮ್ ಏನೂ ಅಲ್ಲ, ಈ ಥರ ಚೈನಾ ರಿಲೇಟೆಡ್ಗೆ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ನಮ್ದಾದ್ಮೇಲೆ ಮೀನ್ಸ್ ನಮ್ಮದು ಲಾಕ್ಡೌನ್ ವಿಧಿಸಿ ನಾವು ಲಾಕ್ಡೌನ್ನ ರಿಮೂವ್ ಮಾಡಿದ್ಮೇಲೆ ಚೈನಾದಲ್ಲಿ ಲಾಕ್ಡೌನ್ಸು ತುಂಬ ಟೈಮ್ವರೆಗೂ ಕಂಟಿನ್ಯೂ ಆಗಿದೆ. ಆ ಟೈಮಲ್ಲೂ ತುಂಬ ಸಲ ಅವರಿಗೆ ಕೇಸಸ್ ಜಾಸ್ತಿ ಆಗ್ತಿದೆ ಅಂತ ಅಪ್ಡೇಟ್ಸ್ ಬಂದಿದೆ. ಬಟ್ ಆವಾಗಿರೋ ಕಂಡೀಷನ್ ಜೊತೆ ಕಂಪೇರ್ ಮಾಡಿದ್ರೆ ಈಗ ಇಂಡಿಯನ್ ಗೌರ್ಮೆಂಟ್ ಅಲರ್ಟ್ ಆಗ್ತಾ ನಾವು ಸ್ವಲ್ಪ ಸ್ಕ್ರೀನಿಂಗ್ ಮಾಡ್ತೀವಿ, ಸ್ವಲ್ಪ ಹುಷಾರಾಗಿರಬೇಕನ್ನೋ ಥರ ಸಜೆಷನ್ಸ್ ಕೊಡ್ತಿದ್ದಾರಲ್ವ. ಮೇ ಬಿ ಇದರಿಂದಾನೇ ಸ್ವಲ್ಪ ಬಿಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಈಗ ರಿಸ್ಕ್ ಏನಕ್ಕೇನೆ ಅಂತ ಈ ಅನ್ಸರ್ಟನಿಟಿ ಸ್ವಲ್ಪ ಸೆಟಲ್ ಆದಮೇಲೆ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಕೂಲ್ ಆಫ್ ಮಾಡ್ತಾ ಇರ್ಬೋದು. ಬಟ್ ಓವರಾಲ್ ಕಾಂಕ್ರೀಟ್ ರೀಸನ್ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಬೇಕಂತ ಒಂದು ಉದ್ದೇಶದಿಂದ ಸೆಂಟ್ರಲ್ ಬ್ಯಾಂಕ್ಸ್ ಅಂತೂ ಅವ್ರ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡ್ಕೊತ ಹೋಗ್ತಾ ಇದ್ರೆ ಈಗ ಆಲ್ರೆಡಿ ಗ್ರೋತ್ ಇಂಪ್ಯಾಕ್ಟ್ ಆಗಿ ಆಲ್ರೆಡಿ ಎಕಾನಮಿ ಸ್ಲೋ ಡೌನ್ ಆಗ್ತಾ ಇರೋಂಥ ಕಂಡೀಷನ್ನಲ್ಲಿ ಇವರು ಇನ್ನೂ ಜಾಸ್ತಿ ಮಾಡ್ತಿರೋಂಥ ಬಡ್ಡಿ ರೇಟ್ಗಳು ಎಕಾನಮಿನ ಇಂಪ್ಯಾಕ್ಟ್ ಮಾಡುತ್ತಲ್ವಾ. ಇದಕ್ಕೆ ಕಾರಣವಾಗಿ ಕಂಪ್ನಿಗೆ ಸಂಬಂಧಿಸಿರೋ ರೆವೆನ್ಯೂಸು ಆರ್ ಎರ್ನಿಂಗ್ ಗ್ರೋತು ಇಂಪ್ಯಾಕ್ಟ್ ಆಗ್ತಾ ಆ್ಯಂಡ್ ಎಕಾನಮಿನಲ್ಲೂ ರಿಸೆಷನ್ ಬರುತ್ತೆ ಅಂತ ಫಿಯರ್ಸು ಯಾವಾಗಲಿಂದನೂ ಮಾರ್ಕೆಟಲ್ಲಿ ಇದೆ. ರೀಸೆಂಟ್ ಟೈಮ್ಸಲ್ಲಿ ಫೆಡ್ ಚೇರ್ಮನ್ ಅಂಡ್ RBI ಗವರ್ನರ್ ಇಬ್ಬರೂ ಮಾಡಿರೋಂಥ ಈವನ್ ಇನ್ಫ್ಲೇಷನ್ ಲಾಸ್ಟ್ 2 ಮಂತ್ಸಿಂದ ಕಂಟ್ರೋಲ್ ಆಗ್ತಾ ಇದ್ರು ಅದನ್ನು ತಲೆಗೆ ಹಾಕೊಳ್ಳದೆ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ಕೋಬೇಕನ್ನೋಂಥ ಮೈಂಡ್ ಸೆಟ್ ಇರ್ತಾ ಇರೋದು ಅಂಡ್ ಇಲ್ಲಿವರೆಗೂ ನಡೀತಿರೋಂಥ ಪ್ರಾಫಿಟ್ ಬುಕ್ಕಿಂಗ್ಗೆ ಇನ್ನು ಸ್ವಲ್ಪ ಇಂಟೆನ್ಸಿಫೈ ಮಾಡಿರಬೇಕು. ಇದಕ್ಕೆ ಅಡಿಷನ್ ಆಗಿ ಈ ವೈರಸ್ ರಿಲೇಟೆಡ್ ಬರ್ತಿರೋಂಥ ನ್ಯೂಸ್ ಅಪ್ಡೇಟ್ಸು ಇನ್ನು ಸ್ವಲ್ಪ ನೆಗೆಟಿವ್ ಆಗಿ ಆ್ಯಡ್ ಮಾಡಿದ್ರೆ ಬಿಟ್ಟರೆ ಇದೇ ಸೋಲ್ ರೀಸನಿಂದ ಸಿಂಗಲ್ ಆಗಿ ಕೇವಲ ವೈರಸ್ ರೀಸನಿಂದಾನೇ ಸ್ಟಾಕ್ ಮಾರ್ಕೆಟ್ಸ್ ಅಂತೂ ಕರೆಕ್ಟ್ ಆಗ್ತಿಲ್ಲ. ಬಿಕಾಸ್ ಈ ಕರೆಕ್ಷನ್ ಈ ವೈರಸ್ ರಿಲೇಟೆಡ್ಗೆ ನ್ಯೂಸ್ ಅಪ್ಡೇಟ್ಸಿಂದ ಬಂದಾಗಿಂದಾಗೆ ಸ್ಟಾರ್ಟ್ ಆಗಿಲ್ಲ, ಯಾವಾಗಲಿಂದನೂ US ಮಾರ್ಕೆಟ್ಸಲ್ಲಿ ಇದೆ. ಅಂಡ್ IT ಇಂಡೆಕ್ಸ್ ಅದಕ್ಕೆ ತಕ್ಕ ಹಾಗೆ ನಮ್ಮ IT ಸ್ಟಾಕ್ಸು ತುಂಬಾವರೆಗೂ ಫಾಲ್ ಆಗಿದೆ. ಬಟ್ ಈ ರೀಸೆಂಟ್ ಟೈಮ್ಸಲ್ಲಿ RBI ಗವರ್ನರ್ ಸ್ಟೇಟ್ಮೆಂಟ್ ಮಾಡಿದಾರಲ್ವಾ, ಆವಾಗಿಂದ ಬ್ಯಾಂಕಿಂಗ್ ಸ್ಟಾಕ್ಸು ಕರೆಕ್ಟ್ ಆಗೋದು ಸ್ಟಾರ್ಟ್ ಆಗಿದೆ. ಬಿಕಾಸ್ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಹೋಗೋದು ಅನ್ನೋದು ಬ್ಯಾಂಕಿಂಗ್ ಸ್ಟಾಕ್ಗೂ ನಾವು ನೆಗೆಟಿವ್ ಆಗಿ ತಗೋಬೇಕು. ಅಂಡ್ ಇದಕ್ಕೆ ಅಡಿಷನ್ ಆಗಿ ಈ ವೈರಸ್ ರಿಲೇಟೆಡ್ ಆಗಿ ಬರ್ತಿರೋಂಥ ಇವೆಂಟ್ಸ್ ಇವೆಲ್ಲನೂ ಒಂದೇ ಸಲ ಮಾರ್ಕೆಟ್ನ ಹಿಟ್ ಮಾಡ್ತಾ ಇರೋದು ಆಲ್ ಓವರ್ ದ ವರ್ಲ್ಡ್ ಈ ಸೆಲ್ಲಿಂಗ್ ಪ್ರೆಷರ್ನು ರೀಸನ್ ಅನ್ನೋ ಥರ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಸರ್ಪ್ರೈಸಿಂಗ್ ಏನಂದರೆ ನಿನ್ನೆ FIDI ಡೇಟಾನಲ್ಲಿ FIs 928 crores ಬೈ ಮಾಡ್ತಾ ಇದ್ರೆ DIs 2200 crores ಬೈ ಮಾಡಿದ್ದಾರೆ. ಇವತ್ತು ಮಾತ್ರ FIs ಸೆಲ್ ಸೈಡ್ ಇದ್ರೆ DIs ಬೈ ಸೈಡ್ ಬಂದಿದ್ದಾರೆ. ಅಂಡು ಈ ಡೇಟಾ ಸ್ವಲ್ಪ ಗಮನಿಸಿ, ನೀವು ಸ್ಟಾರ್ಟಿಂಗಿಂದ ನೀವು ಗಮನಿಸ್ತಾ ಇದ್ರೆ ಡಿಸೆಂಬರ್ 1 ನಮಗೆ ಆಲ್ ಟೈಮ್ ಹೈನ ನಿಫ್ಟಿ ಟಚ್ ಮಾಡಿದೆ ಅಲ್ವಾ, 18,800. ಅಲ್ಲಿಂದ ನೋಡಿದ್ರೆ ನಿಯರ್ಲಿ 1000 ಪಾಯಿಂಟ್ಸ್ ಹತ್ರ ನಿಫ್ಟಿ ಕರೆಕ್ಷನ್ ಕಾಣಿಸಿದೆ. ಅಂಡ್ ಆ ಪಾಯಿಂಟಿಂದ ನೀವು ಗಮನಿಸಿದ್ರೆ FIs ಒಂದು ನೆಟ್ ಲಾಂಗ್ ಪೊಸಿಷನ್ಸು 76% ಇತ್ತು, ಈಗ ಅದು ಡೌನ್ ಆಗ್ತಾ 46% ಹತ್ರ ನೆಟ್ ಲಾಂಗ್ ಪೊಸಿಷನ್ಸು ಇದೆ. ಶಾರ್ಟ್ಸ್ ಜಾಸ್ತಿ ಬಿಲ್ಡ್ ಆಗಿದೆ ಸಿಸ್ಟಮ್ನಲ್ಲಿ. ಆ್ಯಕ್ಚುಲಿ ಇದೇನು ಜಾಸ್ತಿ ಏನಲ್ಲ, 70-80% ಶಾರ್ಟ್ ಪೊಸಿಷನ್ಸು ಪ್ರೀವಿಯಸ್ಲಿ ನಮಗೆ 2 ಮಂತ್ಸು ಸೆಲ್ಲಿಂಗ್ನಲ್ಲಿ ಇದ್ದಾಗ ಕ್ರಿಯೇಟ್ ಆಗಿತ್ತು. ಬಟ್ ಪ್ರೆಸೆಂಟ್ ಲಾಂಗ್ಸ್ಗಂದರೆ ಶಾರ್ಟ್ಸು ಮಾರ್ಕೆಟಲ್ಲಿ ಜಾಸ್ತಿ ಇದೆ ಕಂಪೇರ್ಡ್ ವಿತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ. ಸೆನ್ಸೆಕ್ಸು ಮಿಡ್ ಕ್ಯಾಪ್ಸಲ್ಲಿ ತುಂಬ ಭಾರಿ ಮೊತ್ತದಲ್ಲಿ ಫಾಲ್ ಆಗಿದೆ, ನಿಯರ್ಲಿ 3% ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಫಾಲ್ ಕಾಣಿಸಿದೆ. ಇದು ಲಾಸ್ಟ್ 3 ಮಂತ್ಸ್ನಲ್ಲಿ ಹೈಯೆಸ್ಟ್ ಫಾಲ್. ಸ್ಟಾಕ್ ಸ್ಪೆಸಿಫಿಕ್ ಆಗೂ ಒಂದು ಟೈಮು ಭಾರಿಯಾಗಿ ಬೆಳೆದಿರೋಂಥ ಸ್ಟಾಕ್ಸಲ್ಲಿ ಲೈಕ್ ಡಿಫೆನ್ಸ್ ಸ್ಟಾಕ್ಸ್ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿ PSU ಬ್ಯಾಂಕ್ಸ್ ನೀವು ಗಮನಿಸಿದ್ರೆ ಲಾಸ್ಟ್ 1 ವೀಕ್ನಲ್ಲಿ 10% ಕರೆಕ್ಟ್ ಆಗಿದೆ. ಇಂಡೆಕ್ಸೇ 10% ಕರೆಕ್ಟ್ ಆಗಿದೆ. ಒಂದು ಟೈಮಲ್ಲಿ ಜಾಸ್ತಿ ಬೆಳೆದಿರೋ ಸ್ಟಾಕ್ಸ್ ಎಲ್ಲದರಲ್ಲೂ ಆ ರ್ಯಾಲಿ ಎಲ್ಲ ಸ್ವಲ್ಪ ಸೆಟಲ್ ಆಗ್ತಾ ಇರೋ ಹತ್ರ ನಾವು ಅರ್ಥ ಮಾಡ್ಕೋಬಹುದು. ಪ್ರಾಫಿಟ್ ಬುಕ್ಕಿಂಗ್ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ಅಂಡ್ ಪರ್ಸ್ನಲಿ ನಾನು ಇಲ್ಲಿಂದ ತುಂಬ ಟೈಮ್ ಬ್ಯಾಕ್ ನಾವು ಅಂದ್ಕೊಂಡಿರೋದು 18,550 ಅಬೋವ್ ಹೋಗದಿರೋವರೆಗೂ, ಅಲ್ಲಿ ಸಸ್ಟೈನ್ ಆಗದಿರೋವರೆಗೂ ನಾವು ಬುಲ್ಲಿಶ್ ಸೈಡ್ ಟ್ರೇಡ್ ಆರ್ ಪಾಸಿಟಿವ್ ಸೈಡ್ ತಗೋಬೇಕಾಗಿರೋಂಥ ನೀಡಿಲ್ಲ ಅಂತ. ಬಟ್ 18,500 ಬಿಲೋ ಇರೋವರೆಗೂ ಬೇರಿಶಾಗಿ ನೋಡಬೇಕಾಗಿಂತ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳಿದ್ದೀನಿ. 18,000 to 18,500 ಈ ರೇಂಜ್ನ ಮೇಂಟೈನ್ ಮಾಡ್ತಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ 18,000 ಬ್ರೇಕ್ ಆಗಿ ಕಂಟಿನ್ಯೂಸ್ ಇಷ್ಟೊಂದು ಮಾರ್ಕೆಟ್ ಫಾಲ್ ಆಗ್ತಾ ಇರೋದು, ಸಿಂಗಲ್ ಡೇನಲ್ಲಿ ಇಷ್ಟೊಂದು ಕರೆಕ್ಷನ್ ಸೆಲ್ ಆಫ್ ಇದೆ ಅಂತ ನಾನಂತೂ ಇಮ್ಯಾಜಿನ್ ಮಾಡಿಲ್ಲ. ಇಷ್ಟೊಂದು ಬಿಗ್ ವೇನಲ್ಲಿ ಸೆಲ್ಲಿಂಗ್ ಕಾಣಿಸ್ತಾ ಇದ್ದಾಗ ಇಂಪಾರ್ಟೆಂಟ್ ಲೆವೆಲ್ ಆಗಿರುವಂತ 18,000 ಮಾರ್ಕ್ ಅಬೋವ್ ಬರ್ದೇ ಬುಲ್ಲಿಶ್ ಆರ್ ಪಾಸಿಟಿವ್ ಸೈಡ್ ನಾವು ಇರೋದು ಕರೆಕ್ಟ್ ಅಲ್ಲ. ನಾನಂತೂ ಪರ್ಟಿಕ್ಯುಲರ್ಲಿ ಈಗ ರೇಂಜ್ನು ನೋಡ್ತಿಲ್ಲ, 17,500 to 18,000 ಅಂತ ನಾನು ಹೇಳ್ತಿಲ್ಲ. ಇಷ್ಟೊಂದು ಬಿಗ್ ವೇನಲ್ಲಿ ಸೆಲ್ಲಿಂಗ್ ಇದ್ದಾಗ ಸ್ವಲ್ಪ ಡೇಸ್ ನಾವು ನ್ಯೂಟ್ರಲ್ ವ್ಯೂನ ಇಟ್ಕೊಳ್ಳೋದು ಬೆಟರ್. ಬಿಕಾಸ್ ಇಲ್ಲಿಂದ ರಿವರ್ಸಲ್ ಬಂದ್ರೂ ಭಾರಿ ಮೊತ್ತದಲ್ಲಿ ಬರೋದಕ್ಕೆ ಚಾನ್ಸ್ ಇದೆ. ಅಂಡ್ ಫಾಲ್ ಇದ್ರೂ ಡೌನ್ ಸೈಡ್ ಇಂಟೆನ್ಸ್ ಇರೋದಕ್ಕೆ ಚಾನ್ಸ್ ಇದೆ. ಅದರಿಂದ ಬಿಲೋ 18,000 ನಾನು ಮಾರ್ಕೆಟ್ನ ಬುಲ್ಲಿಶ್ ಆಗಿ ನೋಡ್ತಿಲ್ಲ, ಹಾಗಂತ ರೇಂಜ್ ವ್ಯೂನು ತಗೊಂತಿಲ್ಲ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 17,770 ಅಂಡ್ ರೆಸಿಸ್ಟೆಂಟು 17,850 ಅಂಡ್ ಅದರ ಅಬೌವ್ 17,950. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 41,160 ಅಂಡ್ ರೆಸಿಸ್ಟೆಂಟು 41,920. ನಿಮಗೆ ಆಗಲೇ ಹೇಳ್ದಂಗೆ
ನಾನು ಕರೆಂಟ್ಲಿ ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಮಾರ್ಕೆಟ್ ಸ್ಟೆಬಿಲೈಸ್ ಆಗೋವರೆಗೂ ಸ್ವಲ್ಪ ಕನ್ಸಾಲ್ಡೇಟ್ ಆಗೋವರೆಗೂ ಟ್ರ್ಯಾಕ್ ಮಾಡಬೇಕಂತ ಅನ್ಕೊಂತಿಲ್ಲ. ಬಿಕಾಸ್ ಇಷ್ಟೊಂದು ಮೂವ್ ಆದಾಗ 18,000 ಪುಟ್ನ ಸೆಲ್ ಮಾಡಿರೋರು ಅಂಡ್ ಹೈಯರ್ ಕಾಲ್ಸ್ ರೈಟ್ ಮಾಡಿರೋರೆಲ್ಲನೂ ಅವ್ರ ಪೊಸಿಷನ್ನ ಮ್ಯಾನೇಜ್ ಮಾಡುವಂಥ ಪ್ರಯತ್ನದಲ್ಲಿ ಮಲ್ಟಿಪಲ್ ಸ್ಟ್ರೈಕ್ಸ್ ಅಲ್ಲಿ ಓಐ ಡೇಟಾ ಬಿಲ್ಡ್ ಮಾಡ್ತಾ ಇರ್ತಾರೆ. ಅದರಿಂದ 1 or 2 ಡೇಸ್ ಮಾರ್ಕೆಟ್ ಸ್ಟೆಬಿಲೈಸ್ ಆಗೋವರೆಗೂ ಆಪ್ಷನ್ ಚೈನ್ ಡೇಟಾ ನಾವು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.